ಹಾಯ್ ಎವರಿ ಒನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2027ನೇ ಶೈಕ್ಷಣಿಕ ಸಾಲಿನ ಜವಾಹರ್ ನವೋದಯ ವಿದ್ಯಾಲಯದ 6ನೇ ತರಗತಿಯ ಪ್ರವೇಶ ಪರೀಕ್ಷೆಗೆ ಇವತ್ತು ಅರ್ಜಿಗಳ ಕರೆದಿರ್ತಾರೆ. ಇಲ್ಲಿ ಈ ವರ್ಷ ತಮ್ಮ ಮಗು ಅಥವಾ ತಮ್ಮ ಮಗ ಅಥವಾ ಮಗಳು ಆಗಿರ್ಬೋದು ಅಥವಾ ತಮ್ಮ ಸ್ಟೂಡೆಂಟ್ಸ್ಗಳು 5ನೇ ತರಗತಿ ಯಾರ್ಯಾರು ಕಲಿತಾ ಇದ್ದಾರೆ ಆ ವಿದ್ಯಾರ್ಥಿಗಳು ಇಲ್ಲಿ ನವೋದಯ ವಿದ್ಯಾಲಯದ 6ನೇ ತರಗತಿ ಪ್ರವೇಶ ಪರೀಕ್ಷೆಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತದೆ. ಇಲ್ಲಿ ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ ಏನೇನು ದಾಖಲೆಗಳು ಬೇಕು ಅಂತ ಮತ್ತು ಏನೇನು ಎಲಿಜಿಬಿಲಿಟಿ ಇದೆ, ಏನೇನು ಅರ್ಹತೆಗಳಿದೆ ಅಂತ ನಾನು ಈಗಾಗಲೇ ಈ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೇನೆ. ತಾವುಗಳು ಕೂಡ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡುವುದು ಸೂಕ್ತ ಅಂತ ನನ್ನ ಒಂದು ಒಪಿನಿಯನ್ ಆಗಿದೆ. ಹಾಗಾದರೆ ಇವತ್ತು ನಾನು ತಮಗೆ ತಿಳಿಸ್ಕೊಡುವಂಥದ್ದು ಇಲ್ಲಿ ಸ್ಟಡಿ ಸರ್ಟಿಫಿಕೇಟ್ ಅಥವಾ ಶಾಲಾ ಇಲ್ಲಿ ಏನು ಶಾಲೆಯಲ್ಲಿ ಕಲಿತಾ ಇದ್ದಾರೆ ತಮ್ಮ ಮಗು 5ನೇ ತರಗತಿಯಲ್ಲಿ, ಆ ಶಾಲೆಯಿಂದ ಭರ್ತಿ ಮಾಡಿಸಬೇಕಾದಂಥ ಒಂದು ನಮೂನೆ ಇದೆ, ಫಾರ್ಮೇಟ್. ಆ ಫಾರ್ಮೇಟ್ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತದೆ. ಆ ಫಾರ್ಮೇಟ್ ಯಾವುದು ಮತ್ತು ಏನೇನು ದಾಖಲೆಗಳನ್ನು ಅದರಲ್ಲಿ ಮೆನ್ಷನ್ ಮಾಡಬೇಕು, ಯಾರು ತುಂಬಬೇಕು ಅನ್ನೋದನ್ನು ತಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಇನ್ನು ತಾವುಗಳು ನಮ್ಮ ಚಾನಲನ್ನು ಮೊದಲ ಬಾರಿಗೆ ನೋಡ್ತಾ ಇದ್ದರೆ ತಾವುಗಳು ಈ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಇದು ಚಾನಲ್ ಇರುವುದು ಇಲ್ಲಿ ವಿದ್ಯಾರ್ಥಿಗಳ ಒಂದು ಪ್ರಗತಿಗಾಗಿ, ವಿದ್ಯಾರ್ಥಿಗಳ ಏಳಿಗೆಗಾಗಿ ಮತ್ತು ಪೋಷಕರಿಗೆ ಸರಿಯಾದಂತಹ ಮಾಹಿತಿಯನ್ನು ಕೊಡಲಿಕ್ಕೆ ಅಂತ ನಾನು ತಮ್ಮೊಂದಿಗೆ ತಿಳಿಸುತ್ತಾ ಓಕೆ ನೋಡ್ರಿ, ನವೋದಯ ಎಕ್ಸಾಮ್ಗೆ ಸಂಬಂಧಪಟ್ಟಂಥ ಒಂದು ಸರ್ಟಿಫಿಕೇಟ್ ಯಾವುದು, ಏನೇನು ಮಾಹಿತಿ ತುಂಬಬೇಕು ಅಂತ ತಮಗೆ ತಿಳಿಸ್ಕೊಡೋದಾದರೆ ಮೊದಲಿಗೆ ನೋಡ್ರಿ, ಇಲ್ಲಿ ಅಫಿಕ್ಸ್ ಪಾಸ್ಪೋರ್ಟ್ ಸೈಜ್ ಫೋಟೋ ಅಂತ ಕೊಟ್ಟಿದ್ದಾರೆ. ತಮ್ಮ ಮಗುವಿನ ಪಾಸ್ಪೋರ್ಟ್ ಸೈಜ್ ಫೋಟೋವನ್ನು ಅಲ್ಲಿ ಅಟ್ಯಾಚ್ ಮಾಡಿ. ಇನ್ನು ಮೊದಲನೇ ಕೊಟ್ಟಿದ್ದಾರೆ ನೋಡ್ರಿ, ಸರ್ಟಿಫೈಡ್ ದ ಇನ್ಫಾರ್ಮೇಷನ್ ಗಿವನ್ ಬಿಲೋ ಆರ್ ಕರೆಕ್ಟ್ ಇನ್ ರೆಸ್ಪೆಕ್ಟ್ ಆಫ್ ಅಂದ್ರೆ ಅಲ್ಲಿ ತಮ್ಮ ಮಗುವಿನ ಹೆಸರನ್ನು ಭರ್ತಿ ಮಾಡಬೇಕು. ನೇಮ್ ಆಫ್ ದ ಸ್ಟೂಡೆಂಟ್ ಅದನ್ನು ತಾವು ನೆನಪಿನಲ್ಲಿ ಇಟ್ಕೊಡ್ರಿ. ಹೂ ಈಸ್ ಸ್ಟಡಿಂಗ್ ಇನ್ ಕ್ಲಾಸ್ 5th ಇನ್ ಅಂತ ಕೊಟ್ಟಿದ್ದಾರೆ. ಅಲ್ಲಿ ತಾವುಗಳು ಏನು ಮಾಡಬೇಕು, ತಮ್ಮ ಮಗು ಯಾವ ಶಾಲೆಯಲ್ಲಿ ಕಲಿತಾ ಇದೆ ಆ ಶಾಲೆಯ ಹೆಸರನ್ನು ಅಲ್ಲಿ ಮೆನ್ಷನ್ ಮಾಡಬೇಕು. ಇನ್ನು ನೆಕ್ಸ್ಟ್ ನೋಡ್ರಿ, ಆ್ಯಂಡ್ ಇಂಟ್ರೆಸ್ಟೆಡ್ ಟು ಅಪ್ಲೈ ಫಾರ್ ಜವಾಹರ್ ನವೋದಯ ವಿದ್ಯಾಲಯ ಸೆಲೆಕ್ಷನ್ ಟೆಸ್ಟ್ 2027 ಅಂತ ಇರುತ್ತೆ. ನೇಮ್ ಆಫ್ ದ ಕ್ಯಾಂಡಿಡೇಟ್ ಇನ್ ಬ್ಲಾಕ್ ಲೆಟರ್ಸ್ ಅಂದರೆ ಕ್ಯಾಪಿಟಲ್ ಅಕ್ಷರಗಳಲ್ಲಿ ಭರ್ತಿ ಮಾಡಿರಬೇಕು ತಮ್ಮ ವಿದ್ಯಾರ್ಥಿ ಅಥವಾ ತಮ್ಮ ಮಗುವಿನ ಹೆಸರನ್ನು. ಅದು ಆದ ನಂತರ ಇಲ್ಲಿ ಫಾದರ್ಸ್ ನೇಮ್ ಇನ್ ಬ್ಲಾಕ್ ಲೆಟರ್ಸ್, ತಮ್ಮ ತಂದೆಯ ಅವರ ಒಂದು ಹೆಸರನ್ನು ಇಲ್ಲಿ ಕ್ಯಾಪಿಟಲ್ ಲೆಟರ್ಸಲ್ಲಿ ಬರೆದಿರಬೇಕು. ಅದು ಆದ ನಂತರ ಮದರ್ಸ್ ನೇಮ್, ತಮ್ಮ ತಾಯಿಯ ಹೆಸರನ್ನು ಇಲ್ಲಿ ಕ್ಯಾಪಿಟಲ್ ಲೆಟರ್ಸಲ್ಲಿ ಬರೆದಿರಬೇಕು. ಅದು ಶಾಲಾ ದಾಖಲಾತಿಗಳಲ್ಲಿ ಇರುವಂತೆ ಇರಬೇಕು. ನಿಮ್ಮ ತಂದೆ ತಾಯಿ ವಿದ್ಯಾರ್ಥಿಗಳ ಇಲ್ಲಿ ಏನಿರ್ತೀರಿ ಅವ್ರ ಹೆಸರು ಶಾಲಾ ದಾಖಲಾತಿಗಳಲ್ಲಿ ಯಾವ ರೀತಿ ಇದೆ ಅಲ್ವಾ ಅದೇ ರೀತಿ ಭರ್ತಿ ಮಾಡಬೇಕು. ಯಾಕಂದರೆ ನಿಮ್ಮದು ಆಧಾರ್ ಕಾರ್ಡಲ್ಲಿ ಬೇರೆ ಇರುತ್ತೆ, ಪ್ಯಾನ್ ಕಾರ್ಡಲ್ಲಿ ಬೇರೆ ಇರುತ್ತೆ, ನಿಮ್ಮ ಶಾಲಾ ದಾಖಲಾತಿಗಳಲ್ಲಿ ಬೇರೆ ಇರುತ್ತೆ. ಆದರೆ ಅದು ಇಂಪಾರ್ಟೆಂಟ್ ಅಲ್ಲ. ನಿಮ್ಮ ಮಗುವಿನ ಶಾಲಾ ದಾಖಲಾತಿಯಲ್ಲಿ ಯಾವ ರೀತಿ ಮಾಹಿತಿ ಇದೆಯೋ ಅದೇ ರೀತಿಯಾಗಿ ಇಲ್ಲಿ ಭರ್ತಿ ಮಾಡಬೇಕು. ನೆಕ್ಸ್ಟು ಇಲ್ಲಿ ನೋಡ್ತಾ ಹೋದಾಗ ಫಾದರ್ಸ್ ನೇಮ್ ಆಯಿತು, ಮದರ್ಸ್ ನೇಮ್ ಆಯಿತು, ನೇಮ್ ಆಫ್ ದ ಗಾರ್ಡಿಯನ್ ಆ್ಯಂಡ್ ರಿಲೇಷನ್ಶಿಪ್ ಇಫ್ ಎನಿ. ಒಂದು ವೇಳೆ ಯಾರಾದರೂ ಪೋಷಕರು ತಮ್ಮ ಆ ವಿದ್ಯಾರ್ಥಿಗಳನ್ನು ಇಲ್ಲಿ ಶಿಕ್ಷಣ ಕಲಿಸ್ತಾ ಇದ್ದಾರೆ, ಅವ್ರನ್ನ ಬೆಳೆಸ್ತಾ ಇದ್ದಾರೆ ಅಂದರೆ ಅವರ ಹೆಸರನ್ನು ಮೆನ್ಷನ್ ಮಾಡಬಹುದು ಅಂತ ಕೂಡ ಕೊಟ್ಟಿದ್ದಾರೆ. ನೆಕ್ಸ್ಟು ನೇಮ್ ಆಫ್ ಡೇಟ್ ಆಫ್ ಬರ್ತ್ ಅಂತ ಇದ್ದಾರೆ, ಜನ್ಮ ದಿನಾಂಕ, ಅದು ಕೂಡ ಶಾಲಾ ದಾಖಲಾತಿಯಲ್ಲಿ ಇರುವಂತೆ ಅದನ್ನು ಅಕ್ಷರಗಳಲ್ಲಿ ಕೂಡ ಬರಿಬೇಕು ಅಲ್ಲಿ. ಅದು ಆದ ನಂತರ ಜೆಂಡರ್, ಬಾಯ್ ಅಥವಾ ಗರ್ಲ್ ಆ್ಯಂಡ್ ಟ್ರಾನ್ಸ್ಜೆಂಡರ್ ಅಂತ ಇರ್ತದೆ. ಅದು ಅಂದ ಕೂಡ ಇಲ್ಲಿ ಜನರಲ್ ಕಾಸ್ಟ್ ಕೊಟ್ಟಿದ್ದಾರೆ ನೋಡ್ರಿ, ಜನರಲ್, OBC, SC, ST ಅಂತ ಕೊಟ್ಟಿದ್ದಾರೆ. ತಮ್ಮದು ಯಾವ ಕಾಸ್ಟ್ ಅಂತ ಅಲ್ಲಿ ಟಿಕ್ ಮಾಡಬೇಕು, ರೈಟ್ ಮಾರ್ಕ್ ಮಾಡಬೇಕು. ಇನ್ನು ನೆಕ್ಸ್ಟು ನೇಚರ್ ಆಫ್ ಡಿಸೆಬಿಲಿಟಿ ಇಫ್ ಎನಿ. ಏನಾದರೂ ತಮಗೆ ಡಿಸೆಬಿಲಿಟಿ, ವಿಶೇಷ ಚೇತನರು ಆಗಿದ್ದರೆ ಅದು ಫಿಸಿಕಲಿ ಆಗಿದ್ದರೆ ಫಿಸಿಕಲಿ, ವಿಜುವಲ್ ಆಗಿದ್ದರೆ ವಿಜುವಲಿ, ಹಿಯರಿಂಗ್ ಆಗಿದ್ದರೆ ಹಿಯರಿಂಗ್. ಅದು ಆದ ನಂತರ ಪರ್ಸೆಂಟೇಜ್ ಎಷ್ಟಿದೆ ಅವರು ಡಿಸೆಬಿಲಿಟಿ ಅದನ್ನು ತಮ್ಮ ಒಂದು ಏನು ಅಂಗವಿಕಲರ ಅಥವಾ ವಿಶೇಷ ಚೇತನರ ಒಂದು ಕಾರ್ಡ್ ಇರುತ್ತೆ ಅಥವಾ ಪ್ರಮಾಣ ಪತ್ರ ಇರುತ್ತೆ, ಅದರಲ್ಲಿ ಕೊಟ್ಟಿರ್ತಾರೆ ಎಷ್ಟು ಪರ್ಸೆಂಟೇಜ್ ಇದೆ ಅಂತ ಅದನ್ನು ಮೆನ್ಷನ್ ಮಾಡಬೇಕು. ತದನಂತರ ಆಧಾರ್ ಕಾರ್ಡ್ ನಂಬರ್, ಇದು ಮಾತ್ರ ಕಡ್ಡಾಯ. ಸೊ ನಿಮ್ಮ ಮಗುವಿನ ಆಧಾರ್ ಕಾರ್ಡ್ ನಂಬರನ್ನು ಮೆನ್ಷನ್ ಮಾಡಬೇಕು. ಅದು ಆದ ನಂತರ ಪೆನ್ ನಂಬರನ್ನ ಇಲ್ಲಿ ಪರ್ಮನೆಂಟ್ ಎಜುಕೇಷನ್ ನಂಬರ್ ಅಂತ, ತಮ್ಮ ಮಗು 5ನೇ ತರಗತಿ ಯಾವ ಶಾಲೆಯಲ್ಲಿ ಕಲಿತಾ ಇದ್ದೋ ಆ ಶಾಲೆಯ ಮುಖ್ಯ ಶಿಕ್ಷಕರು ತಮಗೆ ಆ ಪೆನ್ ನಂಬರನ್ನು ಕೊಡ್ತಾರೆ, ಅದನ್ನು ಮೆನ್ಷನ್ ಮಾಡಬೇಕು. ಇನ್ನು ಅಡ್ರೆಸ್ ಸರಿಯಾಗಿ ಇಂಪಾರ್ಟೆಂಟ್ ಆಗಿರುವಂಥದ್ದೇ ಇಲ್ಲಿ ನಿಮ್ಮ ಮಗುವಿನ ವಿಳಾಸ ಆಧಾರ್ ಕಾರ್ಡ್ನಲ್ಲಿ ಇರುವಂತೆ ಸದ್ಯದ ಇವತ್ತಿನ ದಿನಾಂಕದವರೆಗೂ ತಾವು ಅರ್ಜಿ ಯಾವಾಗ ಸಲ್ಲಿಸ್ತೀರಿ ಆ ದಿನಾಂಕದ ಒಳಗಾಗಿ ತಾವು ತೆಗೆಸಿರುವಂತಹ ಆಧಾರ್ ಕಾರ್ಡ್ ವಿಳಾಸ ಇರಬೇಕು. ಯಾಕೆಂದರೆ ಅಪ್ಲಿಕೇಶನ್ ಸಲ್ಲಿಸುವಾಗ ಬೇರೆ ಡಿಸ್ಟಿಕ್ದಿತ್ತು, ನೀವು ನೆಕ್ಸ್ಟು ಅಲ್ಲಿ ಅರ್ಜಿಗಳನ್ನು ತೊಗೊಳ್ಳೋದಿಲ್ಲ. ಮೊದಲನೇದಾಗಿ ಅದು ನಿಮ್ಮದು ಯಾವ ಜಿಲ್ಲೆ ಇರ್ತದೋ ಶಾಲೆ, ಅದೇ ಶಾಲೆ ಜಿಲ್ಲೆದ ವಿಳಾಸ ಇದ್ದರೆ ಮಾತ್ರ ತೊಗೊಳುತ್ತೆ, ಇಲ್ಲದಿದ್ದರೆ ರಿಜೆಕ್ಟ್ ಆಗುತ್ತೆ. ಒಂದು ವೇಳೆ ತಾವು ಇವಾಗ ಈ ಜಿಲ್ಲೆ ತೆಗೆಸಿ ಎಕ್ಸಾಮ್ ಮುಗಿದ ಮೇಲೆ ಮತ್ತೆ ಔಟ್ ಆಫ್ ಡಿಸ್ಟಿಕ್ದು ವಿಳಾಸ ಚೇಂಜ್ ಮಾಡಿದರೆ ಅದು ಕೂಡ ರಿಜೆಕ್ಟ್ ಆಗುತ್ತೆ. ಸೊ ಆದ್ದರಿಂದ ವಿಳಾಸ ಮಾತ್ರ ಆಧಾರ್ ಕಾರ್ಡ್ನಲ್ಲಿ ಸರಿಯಾಗಿರಲಿ. ಇನ್ನು ನೆಕ್ಸ್ಟು ಮೊಬೈಲ್ ನಂಬರ್, ಅದು ಮಾತ್ರ ಕಡ್ಡಾಯವಾಗಿ ಚಾಲ್ತಿಯಲ್ಲಿರೋ ಮೊಬೈಲ್ ನಂಬರನ್ನು ಕೊಡಿ ಇಲ್ಲಿ, ಅದು ಬಹಳ ಇಂಪಾರ್ಟೆಂಟು. ಅದು ಆನಂತರ ಇಮೇಲ್ ID ಮತ್ತು ಐಡೆಂಟಿಫಿಕೇಷನ್ ಮಾರ್ಕ್ ಆಫ್ ಕ್ಯಾಂಡಿಡೇಟ್, ವಿದ್ಯಾರ್ಥಿಗಳ ಕೈ ಕಾಲು ಅಥವಾ ಈ ಮುಖದ ಮೇಲೆ ಏನಾದರೂ ಕಲೆಗಳದ್ದು ಅದನ್ನು ಮೆನ್ಷನ್ ಮಾಡಬೇಕಾಗುತ್ತೆ ಅದನ್ನು. ಇನ್ನು ಅದು ಆದಮೇಲೆ ಇಮೇಲ್ ID ಇದ್ದರೆ ಕೊಡೋದು ಸೂಕ್ತ. ಮತ್ತು ಇಲ್ಲಿ ನ್ಯಾಷನಾಲಿಟಿ ಅಂದರೆ ರಾಷ್ಟ್ರೀಯತೆ, ಇಂಡಿಯನ್ ಅಂತ ಹಾಕಬೇಕು.
ಇನ್ನು ರಿಲಿಜನ್, ನಿಮ್ಮ ಧರ್ಮ ಯಾವುದು, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಆ ರೀತಿ. ಮೀಡಿಯಮ್ ಆಫ್ ಎಕ್ಸಾಮಿನೇಷನ್, ಇದು ಬಹಳಷ್ಟು ಇಂಪಾರ್ಟೆಂಟು. ತಮ್ಮ ಮಗು ಯಾವ ಮಾಧ್ಯಮದಲ್ಲಿ ಇದು ಎಕ್ಸಾಮನ್ನು ಬರೀತಾರೆ ಅನ್ನೋದನ್ನು ಸರಿಯಾಗಿ ಮೆನ್ಷನ್ ಮಾಡಬೇಕಲ್ಲಿ, ಅದನ್ನು ತಾವು ಗಮನಿಸಬೇಕು. ಅದರೊಂದಿಗೆ ಇಲ್ಲಿ ಪರ್ಟಿಕ್ಯುಲರ್ಸ್ ಅಂತ ಕೊಟ್ಟಿದ್ದಾರೆ ನೋಡ್ಬೋದು. ಕ್ಲಾಸ್ 3, ಕ್ಲಾಸ್ 4, ಕ್ಲಾಸ್ 5 ಅಂತ ಇರುತ್ತೆ. ಇಲ್ಲಿ ನೇಮ್ ಆಫ್ ದ ಸ್ಕೂಲ್, 3ನೇ ತರಗತಿ ಯಾವ ಶಾಲೆ ಕಲಿತರು ಅದನ್ನು ಮೆನ್ಷನ್ ಮಾಡಬೇಕು. ನೆಕ್ಸ್ಟ್ 4ನೇ ಕ್ಲಾಸು, ಅದೇ ರೀತಿ 5ನೇ ಕ್ಲಾಸು. ಇನ್ನು ಸ್ಕೂಲ್ ಲೊಕೇಶನ್, ಇದು ಇಂಪಾರ್ಟೆಂಟ್ ನೋಡಿರಿ. ರೂರಲ್, ಅರ್ಬನ್. ಗ್ರಾಮೀಣ ಇದ್ದರೆ ರೂರಲ್ ಬರುತ್ತೆ, ಅರ್ಬನ್ ಅಂದರೆ ನಗರ. ನೆಕ್ಸ್ಟ್ ಮಂತ್ ಆಫ್ ದ ಇಯರಿಂಗ್ ಜಾಯ್ನಿಂಗ್, ಯಾವ ತಿಂಗಳು ಅವರು ಜಾಯ್ನ್ ಆದರು, ಯಾವ ವರ್ಷ ಅದನ್ನು ಬರೀಬೇಕು. ನೆಕ್ಸ್ಟು ಮಂತ್ ಆ್ಯಂಡ್ ಇಯರ್ ಆಫ್ ಪಾಸಿಂಗ್, ಯಾವ ವರ್ಷ 4ನೇ ತರಗತಿ 3ನೇ ತರಗತಿ ಪಾಸ್ ಆದರು ಅಂತ ಬರೀಬೇಕು. ಇನ್ನು ಅದು ಅನಂತರ ಈ ತಾಲೂಕು ಯಾವುದು, ಜಿಲ್ಲೆ ಯಾವುದು ಮತ್ತು ಸ್ಟೇಟನ್ನು ಮೆನ್ಷನ್ ಮಾಡಿ ಕೆಳಗಡೆ ಸಿಗ್ನೇಚರ್ ಆಫ್ ದ ಕ್ಯಾಂಡಿಡೇಟ್ ಅಂದಾಗ ವಿದ್ಯಾರ್ಥಿ ಸಹಿ, ಸಿಗ್ನೇಚರ್ ಆಫ್ ದ ಪೇರೆಂಟ್ ಅಂದಾಗ ಅಲ್ಲಿ ಪೋಷಕರ ಸಹಿ, ತಂದೆ ಅಥವಾ ತಾಯಿದು. ಅದಾದ ನಂತರ ಇಲ್ಲಿ ಸಿಗ್ನೇಚರ್ ಆಫ್ ದ ಹೆಡ್ ಮಾಸ್ಟರ್ ವಿತ್ ಸೀಲ್, ಮುಖ್ಯೋಪಾಧ್ಯಾಯರು ಇದೆಲ್ಲ ಸರಿ ಇದೆ ಅಂತೇಳಿ ಸೀಲು ಸಹಿ ಹಾಕಿ ಅವರು ತಮಗೆ ಕೊಡ್ತಾರೆ. ಇದನ್ನು ತಾವೇನು ಮಾಡಬೇಕು, ಆನ್ಲೈನಲ್ಲಿ ಅರ್ಜಿ ಸಲ್ಲಿಸುವಾಗ ಈ ಫಾರ್ಮೆಟನ್ನು ಒಯ್ಯಬೇಕು. ಇದನ್ನು ಒಯ್ದು ತಾವಲ್ಲಿ ಇದನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ, ಉಳಿದೆಲ್ಲ ದಾಖಲಾತಿಗಳೊಂದಿಗೆ ಅಂತ ತಿಳಿಸ್ತಾ ಇದ್ದೀನಿ.